ಶರಣನು ಮೌನವಾಗಿದೆ ನಮಗೆ ಕೇಳುವುದೇನು ತಿಳುಹೈ ಶರಣುಗಳನ್ನೇ ಸಾಕು ಮಾಡೆನಲು ಜ್ಞಾನಮೂರ್ತಿ ಶಿವನ ಹೃದಯದಿ ಧ್ಯಾನಿಸುತ್ತ ಬಹು ಭಯದ ಭಕುತಿಲಿ ಮೌನವನು ತಾ ಬಿಟ್ಟು ನಿಂದಿರುತ್ತಾಗ ನಂದೀಶ. ಈ ಸಾಲುಗಳು ಶಿವ ಮತ್ತು ನಂದೀಶ್ವರನ ನಡುವಿನ ಅತ್ಯಂತ ಗೌರವಯುತವಾದ ಮತ್ತು ಭಕ್ತಿಪೂರ್ವಕವಾದ ಸಂವಾದವನ್ನು ಚಿತ್ರಿಸುತ್ತವೆ. ಇದು ಶಿವನು ತನ್ನ ಪರಮ ಭಕ್ತನಾದ ನಂದೀಶ್ವರನಿಗೆ ನೀಡುವ ಮನ್ನಣೆ ಹಾಗೂ ನಂದೀಶನು ಗುರುವಿಗೆ ನೀಡುವ ಗೌರವದ ಪ್ರತೀಕವಾಗಿದೆ. ಇದರ ವಿವರವಾದ ಅರ್ಥ ಇಲ್ಲಿದೆ. ಶಿವನು ನಂದೀಶ್ವರನೇ ನಿನ್ನ ಶರಣು ಗೌರವವುಳ್ಳದ್ದಾಗಿದೆ ಎನ್ನುವಲ್ಲಿ ಶಿವನು ನಂದೀಶ್ವರನ ಭಕ್ತಿಯನ್ನು ಮೆಚ್ಚುತ್ತಾನೆ. ಶಿವನು ಹೇಳುತ್ತಾನೆ, ನಂದೀಶ್ವರನೇ, ನೀನು ನನಗೆ ಸಲ್ಲಿಸುತ್ತಿರುವ ಶರಣಾಗತಿ ಅಂದರೆ ಭಕ್ತಿಯು ಅತ್ಯಂತ ಪವಿತ್ರವಾದದ್ದು ಮತ್ತು ಗೌರವಯುತವಾದದ್ದು. ಇಲ್ಲಿ ಭಕ್ತ ಮತ್ತು ಭಗವಂತನ ನಡುವಿನ ಅವಿನಾಭಾವ ಸಂಬಂಧ ವ್ಯಕ್ತವಾಗುತ್ತದೆ. ಅಭಯ ಮತ್ತು ಮಾರ್ಗದರ್ಶನ. ಶರಣುಗಳನ್ನು ಸಾಕು ಮಾಡು, ಏನು ಕೇಳತಕ್ಕದ್ದಿದೆ ಅದನ್ನು ತಿಳಿಸು ಎನ್ನಲು, ಅಂದರೆ ನಿನ್ನ ವಿನಯದ ಪ್ರದರ್ಶನ ಇಷ್ಟಕ್ಕೆ ಸಾಕು, ನಾನು ನಿನ್ನ ಭಕ್ತಿಗೆ ಒಲಿದಿದ್ದೇನೆ, ನಿನಗೆ ಏನು ತಿಳಿಯಬೇಕಿದೆ ಅಥವಾ ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆ ಅಥವಾ ಬೇಡಿಕೆ ಏನು, ಅದನ್ನು ನಿಸ್ಸಂಕೋಚವಾಗಿ ಕೇಳು ಎಂದು ಶಿವನು ನಂದೀಶ್ವರನಿಗೆ ಅನುಮತಿ ನೀಡುತ್ತಾನೆ. ನಂದೀಶ್ವರನ ಸ್ಥಿತಿ, ಧ್ಯಾನ ಮತ್ತು ಮೌನ. ನಂದೀಶನು ಮೌನ ಬಿಟ್ಟು ನಿಂತು ಅಂದರೆ ನಂದೀಶ್ವರನು ಇದುವರೆಗೆ ಗಾಢವಾದ ಮೌನದಲ್ಲಿ ದೈವಿಕ ಚಿಂತನೆಯಲ್ಲಿ ಮುಳುಗಿದ್ದನು. ಈಗ ಶಿವನ ಅಪ್ಪಣೆಯಾದ ತಕ್ಷಣ ಆ ಮೌನವನ್ನು ಬದಿಗಿಟ್ಟು ಸಂವಾದಕ್ಕೆ ಸಿದ್ಧನಾಗುತ್ತಾನೆ. ಅಂತರಂಗದ ಧ್ಯಾನ ಮತ್ತು ಭಯಭಕ್ತಿ. ಶಿವನನ್ನು ಭಯಭಕ್ತಿಯಿಂದ ಅಂತರಂಗದಲ್ಲಿ ಧ್ಯಾನಿಸುತ್ತಾ ಹೀಗೆ ನುಡಿಯುವವನಾದನು. ಇಲ್ಲಿ ಭಯ ಎಂದರೆ ಸಾಧಾರಣ ಹೆದರಿಕೆಯಲ್ಲ, ಅದು ದೇವರೆಡೆಗಿನ ಪರಮ ಗೌರವ. ನಂದೀಶ್ವರನು ಹೊರಗಡೆ ಶಿವನೆದುರು ನಿಂತಿದ್ದರೂ ತನ್ನ ಅಂತರಂಗದಲ್ಲಿ ಅಂದರೆ ಹೃದಯದಲ್ಲಿ ಶಿವನ ಜ್ಞಾನಮಯ ರೂಪವನ್ನು ಧ್ಯಾನಿಸುತ್ತಿದ್ದಾನೆ. ಯಾವುದೇ ಮಾತನ್ನು ಆಡುವ ಮೊದಲು ತನ್ನ ಆರಾಧ್ಯ ದೈವವನ್ನು ಮನಸ್ಸಿನಲ್ಲಿ ಸ್ಮರಿಸಿ ಅತ್ಯಂತ ವಿನಯದಿಂದ ತನ್ನ ಮಾತುಗಳನ್ನು ಅಥವಾ ಪ್ರಶ್ನೆಗಳನ್ನು ಮಂಡಿಸಲು ಮುಂದಾಗುತ್ತಿದ್ದಾನೆ. ಒಟ್ಟಾರೆ ಸಾರಾಂಶ, ಈ ಸನ್ನಿವೇಶವು ಗುರುಶಿಷ್ಯ ಪರಂಪರೆಯ ಅತ್ಯುನ್ನತ ರೂಪವಾಗಿದೆ. ಶಿವನು ಇಲ್ಲಿ ಜಗದ್ಗುರುವಿನ ಸ್ಥಾನದಲ್ಲಿದ್ದರೆ ನಂದೀಶ್ವರನು ಶ್ರೇಷ್ಠ ಶಿಷ್ಯನಾಗಿದ್ದಾನೆ. ಶಿಷ್ಯನ ಭಕ್ತಿಯನ್ನು ಕಂಡು ಗುರುವು ಪ್ರಸನ್ನನಾಗಿದ್ದಾನೆ. ನಂದೀಶ್ವರನು ತನ್ನ ಅಹಂಕಾರವನ್ನು ಪೂರ್ಣವಾಗಿ ತೊರೆದು ಕೇವಲ ಭಕ್ತಿಯಿಂದ ತನ್ನ ಅಂತರಾಳದ ಮಾತುಗಳನ್ನು ಶಿವನ ಮುಂದೆ ಇಡಲು ಸಜ್ಜಾಗುತ್ತಿದ್ದಾನೆ ಎಂಬುದು ಈ ಸಾಲುಗಳ ತಾತ್ಪರ್ಯ.